ಇನ್ನು ಈ ಮಧ್ಯೆ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಆರೋಪಿ ಪ್ರಿನ್ಸಿಪಾಲ್ ವಿದ್ಯಾರ್ಥಿನಿಯರಿಗೆ ದೈಹಿಕ ಕಿರುಕುಳ ನೀಡಿಲ್ಲ, ಬರೀ ಮಾನಸಿಕ ಕಿರುಕುಳ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಮೂಲಕ ಪ್ರಕರಣಕ್ಕೆ ಟ್ವಿಸ್ಟ್ ನೀಡಿರುವ ಅವರು ಈ ಸಂಬಂಧ ದೂರುದಾರರನ್ನ ಹಾಗೂ ಸಂತ್ರಸ್ತರನ್ನ ಕರೆದು ಹೇಳಿಕೆಯನ್ನ ಪಡೆಯುವುದಾಗಿ ತಿಳಿಸಿದ್ದಾರೆ. 30ನೇ ತಾರೀಕು ಒಬ್ಬರು ಸ್ಟೂಡೆಂಟ್ ಲಿಖಿತ ರೂಪದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಚೈಲ್ಡ್ ಲೈನ್ ಆಫೀಸರ್ ಮುಂದೆ ಮತ್ತು ಪಾಕ್ಸೋ ಆಫೀಸರ್ಸ್ ಕೂಡ ಇರ್ತಾರೆ, ಪಾಕ್ಸೋ ಆಫೀಸರ್ಸ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಲ್ಲಿ ಅವರು ಮೌಖಿಕವಾಗಿ ಕೆಲವು ಇಂಪ್ರಾಪರ್ ಪದಗಳು ಉಪಯೋಗಿಸೋದ ಬಗ್ಗೆ ಕಂಪ್ಲೇಂಟ್ ಇದೆ. ದೈಹಿಕವಾಗಿ ಅಲ್ಲ, ಮೌಖಿಕವಾಗಿ ಈ ಥರ ಒಬ್ಬರೇ ಕರೆದು ಮೌಖಿಕವಾಗಿ ಈ ಥರ ಕೆಟ್ಟ ಮಾತಾಡಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಕೊಟ್ಟರು, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು. ಅದು ಕಂಪ್ಲೇಂಟ್ ನೋಡಿದ ಮೇಲೆ ಕ್ಲಿಯರ್ಲಿ ಅದು ಪಾಕ್ಸೋ ಕಾಯ್ದೆಯಲ್ಲಿ ನಾನ್ ಬೇಲೇಬಲ್ ಕಾಗ್ನಿಸಬಲ್ ಅಫೆನ್ಸ್ ಆಗತ್ತೆ ಅಂತ ತಿಳ್ಕೊಂಡ ಮೇಲೆ ನಾವು ಇಮಿಡಿಯೇಟ್ಲಿ ಟೈಮ್ ವೇಸ್ಟ್ ಮಾಡಿದೆ ಒಂದು FIR ಹಾಕಿದ್ದೀವಿ. FIR ಹಾಕಿದ ಮೇಲೆ ಪ್ರಿನ್ಸಿಪಲ್ಗೆ ಕರೆಸಿ ದೀರ್ಘ ಆಲ್ಮೋಸ್ಟ್ 12 ಗಂಟೆ ಅವ್ರದ್ದು ವಿಚಾರಣೆ ನಡೆಸಿ ಅವ್ರಿಗೆ ಕೊನೆಗೆ ನ್ಯಾಯಕ್ಕೆ ಬಂದು ಕಳಿಸಿದ್ದೀವಿ.